Hi, Namaskara. Welcome to our YouTube channel after long time. ಮತ್ತೆ ವ್ಲಾಗ್ಸ್ ಮಾಡ್ತಾ ಇದ್ದೀನಿ. ವ್ಲಾಗ್ಸ್ ಅಲ್ಲ, ಆಕ್ಚುಲಿ ನನ್ನ ಗಂಡನ ಬರ್ಡೇ ಇದೆ. ಸೊ ಅವರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಒಂದಷ್ಟು ಗಿಫ್ಟ್ ಗಳನ್ನ ರೆಡಿ ಮಾಡ್ತಾ ಇದ್ದೀನಿ. ಏನೆಲ್ಲ ಗಿಫ್ಟ್ಸ್ ಗಳಿದೆ, ಸೊ ನಾನಂತೂ ಎಕ್ಸೈಟೆಡ್ ಆಗಿದ್ದ ಪ್ಯಾಕ್ ಮಾಡೋದಕ್ಕೆ. ಏನೆಲ್ಲ ಗಿಫ್ಟ್ಸ್ ಇದೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ವಿಡಿಯೋವನ್ನ ನೋಡಿ ಅಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಸ್ಟಾರ್ಟ್ ಮಾಡುವ. ಗಿಫ್ಟ್ ಬಾಕ್ಸ್ ಕ್ಯೂಟ್ ಆಗಿದೆ, ಅದ್ರಲ್ಲಿ ಪೇಪರ್ಸ್ ಹಾಕಿದ್ದೀನಿ. ಅಂಡ್ ಇದು ಗಿಫ್ಟ್ ಕವರ್, ಅದನ್ನ ರೆಡಿ ಮಾಡ್ಬೇಕು ಒಂದಷ್ಟು ವಸ್ತುಗಳು. ಅಂಡ್ ಇಲ್ಲೆಲ್ಲ ಗಿಫ್ಟ್ಸ್ ಇದೆ ನೋಡಿ, ಇದು. ಅಂಡ್ ಫೈನಲಿ ಇದು ಪ್ಲಸ್ ಸ್ಯಾಂಡಲ್ಸ್ ತಗೊಂಡಿದ್ದೀನಿ. ನೋಡಿ ಇಲ್ಲಿ ಯಾವ ತರ ರೆಡಿ ಮಾಡ್ತಾ ಇದ್ದೀನಿ. ನನ್ ಗಂಡಂಗೆ ಆಕ್ಚುಲಿ ತರ ಎಲ್ಲ ಪ್ಲಾನ್ ಮಾಡ್ತಿಲ್ಲ ಅಂತ ಐಡಿಯಾನೂ ಇಲ್ಲ. ನೋಡೋಣ. ಇದು ಆಕ್ಚುಲಿ ಪರ್ಫ್ಯೂಮ್, ಮೀಶೋದಲ್ಲಿ ತರಿಸ್ದೆ. ಇದನ್ನ ಇಡ್ತೀನಿ. ನೆಕ್ಸ್ಟ್ ಒನ್, ದಿಸ್ ಇಸ್ ಮ್ಯೂಸಿಕ್. ಎಲ್ಲರಿಗೂ ಕೂಡ ಗೊತ್ತಿರುತ್ತೆ, ನಾನೇನು ಹೇಳೋದು ಬೇಡ, ಜಸ್ಟ್ ಆನ್ ಮಾಡುವೆ. ಇದನ್ನ ಇಡ್ತೀನಿ. ಅಂಡ್ ದಿಸ್ ಇಸ್ ಫೋರ್ತ್ ಒನ್, ವಾಚ್. ನಿಜ ಹೇಳ್ಬೇಕಂದ್ರೆ ವಿಡಿಯೋ ಮಾಡೋ ಯಾವ ಪ್ಲಾನ್ ಕೂಡ ಇರ್ಲಿಲ್ಲ, ಬಟ್ ನೋಡೋಣ, ಟ್ರೈ ಮಾಡುವ ಅಂತ ಮಾಡಿದ್ವಿ. ಅದೇನು ಪ್ರೊಫೆಷನಲ್ ಲಾಕರ್ ಅಲ್ಲ. ಇದೊಂದು, ಈಗ ಲೆಕ್ಕ ಎಲ್ಲ ಬರೀತೀರಿ ಗೊತ್ತಾ, ನನ್ನ ಹಸ್ಬೆಂಡ್. ಇದನ್ನ ಕೂಡ ತಗೊಂಡಿದ್ದೀನಿ. ಇದನ್ನ ಇಲ್ಲಿ ಇಡ್ತೀನಿ. ಟ್ರಾವೆಲಿಂಗಿಗಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಒನ್, ಇದು ನೋಡಿ. ಇದು ಕೂಡ ಟ್ರಾವೆಲಿಂಗಿಗೆ ಹೆಲ್ಪ್ ಆಗಲಿ ಅಂತಾನೆ. ಯಾಕೆಂತಂದ್ರೆ ಏರ್ಬೋಡ್ಸ್ ಹಾಕೊಂಡು ಹಾಯಾಗಿ ಮಾತಾಡ್ಕೊಂಡು, ಅಂದರೆ ನನ್ನ ಜೊತೆ ಮಾತಾಡ್ಕೊಂಡು ಹೋಗ್ಲಿ ಅಂತ ಇದನ್ನ ಗಿಫ್ಟ್ ಕೊಡ್ತಾ ಇದ್ದೀವಿ. ಆ್ಯಂಡ್ ಇದರ ಜೊತೆಗೆ ಇದೊಂದು ಕನೆಕ್ಟರ್ ಕೂಡ ಇದೆ. ಸೊ ಇಷ್ಟು. ಇದು ನನ್ನ ನೆನಪು ಯಾವತ್ತೂ ಕೂಡ ಮರಿಬಾರ್ದು ನನ್ನ ಹಸ್ಬೆಂಡ್ ಅಂತ. ಇದು ನಾನು, ಇದು ನನ್ನ ಗಂಡ. ಸೊ ಇದನ್ನ ಇಲ್ಲಿಡುವೆ. ನೆಕ್ಸ್ಟ್ ಇದ್ದೀನಿ. ಒಂದ್ಸಲ ಪರ್ಸ್ ಕಳ್ದಾಕೊಂಡ್ರು ಮತ್ತೆ ತಗೊಂಡೇ ಇಲ್ಲ. ಸೊ ಹಾಗಾಗಿ ಪರ್ಸ್ನ ಕೂಡ ಗಿಫ್ಟ್ ಕೊಡ್ತಾ ಇದ್ದೀನಿ. ಎಲ್ಲ ಅರೇಂಜ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಇಲ್ಲಿ ನೋಡಿ, ಇಷ್ಟು ರೆಡಿ ಆಗಿದೆ. ಲೆಟರ್ ಕೂಡ ರೆಡಿ ಆಗಿದೆ. ಸೊ ಇಷ್ಟೇ ಗಿಫ್ಟ್ ಅಲ್ಲ, ಇನ್ನ ಕೂಡ ಇದೆ. ಪ್ಯಾಕ್ ಮಾಡ್ತೀನಿ. ಫಸ್ಟ್ ಇದನ್ನ ಪ್ಯಾಕ್ ಮಾಡುವ. ಒಂದು 3 ಶರ್ಟ್ಸ್ ತಗೊಂಡಿದ್ದೀನಿ ನೋಡಿ. ಇಲ್ಲಿ 1 2. ಇದು ಆ್ಯಕ್ಚುಲಿ ಚೆನ್ನಾಗಿದೆ ನೋಡಿ. ನನ್ನ ಬ್ರೋ ಮತ್ತು ನಮ್ಮ ಡ್ಯಾಡ್ಗೆ ಸೇಮ್ ಗಿಫ್ಟ್ ಕೊಟ್ಟಿದ್ದೀನಿ. ನಾ ಬಿಟ್ಟರೆ ವೈಟ್ ಶರ್ಟ್ ತುಂಬ ಟೈಮಿಂದ ಹಾಳಾಗಿತ್ತು, ತಗೋಬೇಕು ಅಂತ ಅಂದ್ಕೊಂಡಿದ್ದೆ, ಆಗಿರಲಿಲ್ಲ. ಸೊ ವೈಟ್ ಶರ್ಟ್. ನೆಕ್ಸ್ಟ್ ಒಂದು ಪ್ಯಾಂಟ್. ತುಂಬ ಡಿಫ್ರೆಂಟ್ ಆಗಿದೆ. ಇದು ತುಂಬ ಡಿಫ್ರೆಂಟ್ ಇದೆ ಈ ಪ್ಯಾಂಟ್. ಇಷ್ಟ ಆಗುತ್ತೆ ಇಲ್ವಾ, ನೋಡೋಣ. ತಗೊಂಡಿದ್ದೀನಿ, ಮೇ ಬಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಯಾಕ್ ಮಾಡೋಕ್ಕಾಗುತ್ತಲ್ಲೋ ಗೊತ್ತಿಲ್ಲ, ಬಟ್ ಡಿಸೈನ್ ಚೆನ್ನಾಗಿದೆ ಅಲ್ವಾ, ನಂಗೆ ಇಷ್ಟ ಆಯಿತು. ಒಂದು ಗಿಫ್ಟ್. ಇದನ್ನ ಪ್ಯಾಕ್ ಮಾಡೋದಕ್ಕಾಗುತ್ತಲ್ಲೋ ಗೊತ್ತಿಲ್ಲ. ಸೊ ಎಲ್ಲಾದರೂ ದೂರ ಟ್ರಾವೆಲ್ ಮಾಡಬೇಕಂದ್ರೆ ವಾಟರ್ ಬಾಟ್ಲು ಬೇಕಲ್ವಾ, ಸೊ ಹಾಗಾಗಿ ಪ್ಲಾಸ್ಟಿಕ್ ಕೊಡಬಾರ್ದು. ಬಟ್ ನಾನು ತುಂಬ ಟೈಮಿಂದ ಏನು ಮಾಡೋದು, ಇಷ್ಟು ದೊಡ್ಡ ಸೈಜು ಯಾವುದು ಕೂಡ ಪ್ಲಾಸ್ಟಿಕ್ ಸಿಗೋದಿಲ್ಲ, ಹಾಗಾಗಿ ಇದನ್ನು. ಸೊ ಇವಾಗ ಶರ್ಟ್ ಮತ್ತು ಇದನ್ನ ಪ್ಯಾಕ್ ಮಾಡೋಣ ಬನ್ನಿ. ಐ ಥಿಂಕ್ ಈ ಥರ ಬರ್ಡೇ ನನ್ನ ಗಂಡನ ಲೈಫಲ್ಲಿ ಯಾರು ಕೂಡ ಸೆಲೆಬ್ರೇಟ್ ಮಾಡಿರಲ್ಲ ಅನ್ಕೋತೀನಿ. ನೋಡುವ. ಫಸ್ಟ್ ವೈಟ್ ಕಲರ್, seconds black one, again one more shirt, ಸೆಕೆಂಡ್ ಗಿಫ್ಟ್ ಕೂಡ ರೆಡಿ ಆಯಿತು. ಇನ್ನು ಸ್ಲಿಪ್ಪರ್ ಮತ್ತು ಈ ಬಾಟಲ್ನ ಮಾತ್ರ ಹಾಕಬೇಕು. ಸೊ ಇದನ್ನು ಪ್ಯಾಕ್ ಮಾಡೋದಿಲ್ಲ, ಹಾಗೆ ಈ ಗಿಫ್ಟ್ ಬಾಕ್ಸ್ ಒಳಗೆ ಹಾಕೊಂಡು ಹೋಗ್ತೀನಿ. ಸೊ ಗಿಫ್ಟ್ಸ್ ಅಂತೂ ರೆಡಿ ಆಯಿತು ನೋಡಿ. ಇನ್ನು ನನ್ನ ಹಸ್ಬೆಂಡ್ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋದಷ್ಟೇ ಬಾಕಿ. ನೋಡೋಣ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದನ್ನ ಕೂಡ ವಿಡಿಯೋದಲ್ಲಿ ಹಾಕ್ತೀನಿ. ವೈಟ್ ಆ್ಯಂಡ್ ವಾಚ್. ಕೇಕ್ ಕಟ್ ಮಾಡೋದಕ್ಕೂ ಮುಂಚೆ ನಮ್ಮೂರಲ್ಲೇ ಪೋಲಾರ್ ಬೇರ್ ಆಗಿದೆ, ಅಂದ್ರೆ ಸಕಲೇಶ್ಪುರದಲ್ಲೇ ಪೋಲಾರ್ ಬೇರ್ ಆಗಿದೆ. ಅಲ್ಲಿಗೂ ಕೂಡ ಒಂದು ವಿಸಿಟ್ ಕೊಟ್ಟು ಚೆನ್ನಾಗಿ ಐಸ್ ಕ್ರೀಮ್ ತಿಂದ್ವಿ. ఇక్కడ చూడు ಅದು ಯಾವ ಬಾಕ್ಸ್ ಹೇಳಿ?
ಇದು ಯಾವ ಬಾಕ್ಸ್ ಹೇಳಿ? ಅವತ್ತು ಮದ್ವೆಗೆ ಹೋಗಿದ್ದಾಗ ಬಿಸಾಕು ಬಾಕ್ಸ್ ಅಂದ್ರಿ ಅಲ್ವಾ, ನೆನ್ಪೈತಾ? ಹ್ಞೂ. ಹೆಂಗಿದೆ? ನನ್ನ ತಮ್ಮಂಗೂ ನಿಮಗೂ ಸೇಮ್ ತಗೊಂಡಿರೋದು. ಪ್ಯಾಂಟ್ ಡಿಫ್ರೆಂಟ್ ಆಗೈತಿ. ಯಾವ್ದು ಇಷ್ಟ ಆಯ್ತಾ ಹೇಳಿ? ಈಗ ಇರೋದು ಅಸಲಿ ಸೀಕ್ರೆಟ್. ತೋರಿಸಿ ಈ ಕಡೆ ಹೆಂಗಿ. ಯಪ್ಪ ಏನೂ ರಿಯಾಕ್ಟ್ ಮಾಡಲ್ವಲ್ಲ ಅಷ್ಟು. ಚೆನ್ನಾಗಿದೆ. ನಿಮಗೆ ಮ್ಯೂಸಿಕ್ ಅಂದರೆ ಇಷ್ಟ ಅಂತ BT ಕನೆಕ್ಟರ್ ಮ್ಯೂಸಿಕ್ ಅಲ್ಲಿ ಹಿಂದೆ ಬಟನ್ ಓಪನ್ ಮಾಡಿ, ಹಿಂದೆ ತಿರುಗಿಸಿ ಬಟನ್ನ. ಅದು ನಾನು ನೀವು. ಆಮೇಲೆ ಇನ್ನೇನಿತ್ತು? ಲೆಕ್ಕದ ಪುಸ್ತಕ. ಹೆಂಗಿತ್ತು ಗಿಫ್ಟು? ಚೆನ್ನಾಗಿತ್ತು ಅಂತ ಹೇಳಿ. ಅಂಡ್ ಈ ಬರ್ಡೇಯ ಒಂದು ಇನ್ಸಿಡೆಂಟ್ ನ ಹೇಳಲೇಬೇಕು. ವರ್ಷ ನಾನು ಒಬ್ಳೆ ಸಪರೇಟ್ ಆಗಿ ಕೇಕ್ ಕಟ್ ಮಾಡಿಸ್ತೀನಿ ನನ್ನ ಗಂಡನ್ಗೆ. ಈ ವರ್ಷ ಕೂಡ ಹಾಗೇನೆ ಕೇಕ್ ಕಟ್ ಮಾಡಿಸ್ದೆ. ಬಟ್ ನಮ್ ಡ್ಯಾಡಿ ಕನ್ಫ್ಯೂಷನ್ ಆಗಿ ಇವಳೇ ಕೇಕ್ ತಂದಿದ್ದಾಳೆ ಅಂತ ಅನ್ಕೊಂಡು ಪಾಪ ಕೇಕೆ ತರಿಸಿರ್ಲಿಲ್ಲ. ಇನ್ನೊಂದು ಕೇಕ್ ಸುಮ್ನೆ ಯಾರು ಕೇಕ್ ಜಾಸ್ತಿ ತಿನ್ನಲ್ವಲ್ಲ, ಸೊ ಅವಳೇ ತರ್ತಿದ್ದಾಳೆ ಅಂದ್ರೆ ನಾನೇ ತರ್ತಿದ್ದೀನಿ ಅಂತ ಕೇಕೆ ತರಿಸಿಲ್ಲ. ಎಲ್ಲಾ ಡೆಕೋರೇಷನ್ ಮಾಡಿದೀವಿ, ಕೇಕ್ ಎಲ್ಲಿ ಅಂತ ನೋಡಿದಾಗ ಕೇಕೆ ಇರಲಿಲ್ಲ. ನೀನ್ ತಂದಿಲ್ವಾ ಅಂತ ನಮ್ಮಪ್ಪ ನಂಗೆ ಕೇಳಿದ್ರು. ಪಾಪ ಅವ್ರಿಗೂ ಗೊತ್ತಿಲ್ಲ. ಅಂದ್ರೆ ಸುಮ್ನೆ ವೇಸ್ಟ್ ಅಂದ್ರೆ ಯಾರು ತಿನ್ನಲ್ವಲ್ಲ, ವೇಸ್ಟ್ ಯಾಕೆ ಮಾಡೋದು ಅಂತ ಅವ್ರ ಥಿಂಕಿಂಗ್ ಇತ್ತು. ಬಟ್ ತುಂಬಾ ಬೇಜಾರ್ ಮಾಡ್ಕೊಂಡು ನಮ್ ಡ್ಯಾಡಿ ಅಂತೂ ಕೇಕ್ ಇಲ್ಲ ಅಂತ. ಬಟ್ ಇದೊಂಥರ ಫನ್ ಆಗಿತ್ತು. ಅಂದ್ರೆ ಎಷ್ಟು ಡೆಕೋರೇಟ್ ಮಾಡಿ ನೋಡಿದ್ಮೇಲೆ ಕೇಕೆ ಇರ್ಲಿಲ್ಲ. ಪಾಪ ನಮ್ಮಪ್ಪ ತುಂಬಾ ಬೇಜಾರ್ ಮಾಡ್ಕೊಂಡ್ರು. ಬಟ್ ನನ್ ಗಂಡ ಓಕೆ ಇದೆಲ್ಲ ಆಗುತ್ತೆ, ಏನು ಮಾಡಕ್ಕಾಗಲ್ಲ, ಪರವಾಗಿಲ್ಲ ಅಂತ ಹೇಳಿದ್ರು. ಸೊ ಇದಾಗಿತ್ತು ನನ್ನ ಗಂಡನ ಬರ್ತ್ಡೇಯ ವಿಡಿಯೋ. ಇಷ್ಟ ತನಕ ವಿಡಿಯೋ ನೋಡಿದಂತ ಎಲ್ಲರಿಗೂ ಕೂಡ ಥ್ಯಾಂಕ್ ಯು.